ಎಲ್ಲರೂ ಒಟ್ಟಿಗೆ ಸೇರ್ತಿದ್ರು. ಅದರಲ್ಲೂ ಹಬ್ಬದ ದಿನ ಸ್ಪೆಷಲ್ ಅಡಿಗೆ ಇದ್ದೇ ಇರ್ತಾ ಇತ್ತು. ಆದ್ರೆ ಈಗ ಕಾಲ ಬದಲಾಗಿದೆ. ಯಾರಿಗೂ ಅಡಿಗೆ ಮಾಡಿ ಊಟ ಮಾಡೋಷ್ಟು ಟೈಮೇ ಇರೋದಿಲ್ಲ. ಇಂಥವರಿಗೋಸ್ಕರನೇ ಬೆಂಗಳೂರಿನ ಕೆಲವು ಹೋಟೆಲ್ಗಳು ಹಬ್ಬಕ್ಕೆ ಅಂತ ಸ್ಪೆಷಲ್ ಊಟ ಅರೇಂಜ್ ಮಾಡಿದೆ. ಮಲ್ಲೇಶ್ವರಂನ ಹಳ್ಳಿ ಮನೆ ಹೋಟೆಲ್ ಯುಗಾದಿ ಹಬ್ಬಕ್ಕೆ ಸ್ಪೆಷಲ್ ಆಗಿ ರೆಡಿಯಾಗಿದೆ. ನಿನ್ನೆ ಮತ್ತು ಇವತ್ತು ಯುಗಾದಿಯ ಹಬ್ಬದೂಟ ರೆಡಿ ಮಾಡಿದೆ. ಕೋಸಂಬರಿ ಸೇರಿದಂಗೆ ಬಗೆ ಬಗೆ ಪಲ್ಯಗಳು, ಮಾವಿನಕಾಯಿ ಚಿತ್ರಾನ್ನ, ಹೋಳಿಗೆ, ಹಲ್ವಾ ಹೀಗೆ ಬಾಯಲ್ಲಿ ನೀರು ಬರಿಸೋ 23 ಐಟಂಗಳನ್ನ ಮಾಡಲಾಗಿದೆ. ಹಬ್ಬದೂಟಕ್ಕೆ ಇವಾಗ ನಮ್ಮ ಗ್ರಾಹಕರಿಗೆಲ್ಲರಿಗೂ ಬೇವು ಬೆಲ್ಲ ಕೊಡ್ತೀವಿ. ಅದ್ರ ಜೊತೆಗೆ ಇವಾಗ ಮಾವಿನಕಾಯಿ ಸೀಸನ್, ಮಾವಿನಕಾಯಿ ಚಿತ್ರಾನ್ನ, ಮಾವಿನಕಾಯಿ ಶೀಕರಣೆ, ಆಮೇಲೆ ವಿಶೇಷವಾಗಿ ಹೋಳಿಗೆಗಳು ತುಂಬ ಸ್ವೀಟ್ ಯುಗಾದಿ ಸೀಸನಲ್ಲಿ ತುಂಬ ಹೋಗುತ್ತೆ. ಸೊ ಅದರಿಂದ ಬೇಳೆ ಹೋಳಿಗೆ, ಕಾಯಿ ಹೋಳಿಗೆ, ಆಮೇಲೆ ಕೊಬ್ಬರಿ ಹೋಳಿಗೆ, ಜೋನೆ ಬೆಲ್ಲದ ಹೋಳಿಗೆ ಎಲ್ಲ ಮಾಡಿ ತಯಾರು ಮಾಡ್ಕೊಂಡಿದ್ದೀವಿ. ಈಗಂತೂ ಎಲ್ಲರೂ ಕೆಲಸದಲ್ಲಿ ಸಿಕ್ಕಾಪಟ್ಟೆ ಬ್ಯುಸಿ ಇರ್ತಾರೆ. ಅಡಿಗೆ ಮಾಡೋಕ್ಕೂ ಇಂಥವ್ರಿಗೆ ಆಸಕ್ತಿನೂ ಇರಲ್ಲ. ಇಂಥವ್ರನ್ನ ಗಮನದಲ್ಲಿ ಇಟ್ಕೊಂಡು ಹೋಟೆಲ್ಗಳಲ್ಲಿ ಹಬ್ಬಕ್ಕಾಗಿ ಹಬ್ಬದ ಅಡುಗೆ ರೆಡಿ ಮಾಡಲಾಗಿದೆಯಂತೆ. ಹಬ್ಬದೂಟಕ್ಕೆ ನಿನ್ನೆ ಉದ್ಯಮಿ ದಯಾನಂದ ಪೈ ಚಾಲನೆ ಕೊಟ್ಟರು. ಇಲ್ಲಿನಲ್ಲೇ ಇದ್ದೀವಿ ಅನ್ನೋ ಥರ ಭಾಸ ಆಯಿತು. ನಾವು ಜಾಯಿಂಟ್ ಫ್ಯಾಮಿಲಿ ಆಗಿರುವಾಗ ಅಲ್ಲಿ ಊಟ ಮಾಡ್ತಾ ಇದ್ವಲ್ಲ, ಹಂಗೇನೆ ಇತ್ತು. ಒಂದು ಫ್ಯಾಮಿಲಿ ಅನ್ನೋಂಗಿತ್ತು. ಹೋಟೆಲ್ ಥರ ಅಂತ ಅನಿಸ್ಲಿಲ್ಲ, ಭಾಳ ಚೆನ್ನಾಗಿತ್ತು. ಅಲ್ಲಿದ್ದು ವಾತಾವರಣ ನೋಡೋಕ್ಕೇನು ಕಣ್ಣಿಗೆ ಹಬ್ಬ ಥರ ಇತ್ತು. ಹಬ್ಬದ ದಿನ ಸಂಬಂಧಿಕರೊಂದಿಗೆ ಹಳ್ಳಿ ಮನೆಗೆ ಬಂದು ಊಟ ಮಾಡೋದು ಈಗ ಬೆಂಗಳೂರಿನ ಜನಕ್ಕೆ ಹೊಸ ಟ್ರೆಂಡ್ ಆಗಿದೆ. ದೀಪ್ತಿ ತೋಳ್ಪಾಡಿ, ಜನಶ್ರೀ ನ್ಯೂಸ್, ಬೆಂಗಳೂರು.